ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನಿನ್ನೆ ಮಗು ನಗುತ್ತಾ ನಗುತ್ತಾ ಬಾಳು ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ ಉಲ್ಲಾಸದ ಸುಹರಿನಗೆ ಸಂತೋಷವೇ ಉಡುಗೊರೆಯೋ ನಾವೆಲ್ಲ ಇವತ್ತು ಒಬ್ಬ ವಿಶೇಷ ವ್ಯಕ್ತಿ ಜೊತೆ ವಿಶೇಷ ದಿನದಂದು ಸಾಕ್ಷಿಯಾಗಿದ್ದೀವಿ. ಅಂದರೆ ಈ ಟೀಮ್ ವೇದನಮ ಯಲಹಂಕದ ಶುರುವಿಂದ ನಮ್ಮ ಜೊತೆ ಕೈ ಜೋಡಿಸ್ಕೊಂಡು ತುಂಬ ಸಮಯ ಕೊಟ್ಟು ಪ್ಲಾನಿಂಗ್ ಕೊಟ್ಕೊಂಡು ನಮ್ಮ ಜೊತೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡಿರುವಂಥ ಧನು ಅವರ ಮನೆಯಲ್ಲಿ ಇವರ ಹುಟ್ಟುಹಬ್ಬಕ್ಕೆ ಟೀಮ್ ವೇದನಮದ ಸದಸ್ಯರು ಸಾಕ್ಷಿಯಾಗಿದ್ದೀವಿ. ತಾಯಿ ಭಾರತಿ ಮಾತೆ ಚಾಮುಂಡೇಶ್ವರಿ ಇವರಿಗೆ ಇವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ, ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಜೊತೆಗೆ ಸುಮಾರು ಯೋಧರನ್ನ ಈ ಯಲಹಂಕದಲ್ಲಿ ನಡೆಯುವಂಥ ಈ ಕಾರ್ಯಕ್ರಮಗಳನ್ನ ಇನ್ನಷ್ಟು ಕಾರ್ಯಕ್ರಮಗಳನ್ನ ಮಾಡುವಂಥ ಸಾಮರ್ಥ್ಯ, ಧೈರ್ಯ, ಬುದ್ಧಿ ಇವ್ರು ಕೊಡಲಿ ಅಂತ ತಾಯಿ ಭಾರತೀಯ ಮಾತೆಯನ್ನ ಯೋಧರಾದ ನಾವು ಕೇಳ್ಕೊಂತೀವಿ. ಹುಟ್ಟುಹಬ್ಬದ ಶುಭಾಶಯಗಳು ಅನ್ನ ನಿಮ್ಮಿಂದ ಈ ಟೀಮಿಂದ ನಮ್ಮನ್ನ ಒಂದು ಬಲಿಷ್ಠವಾಗಿದೆ. ಇನ್ನಷ್ಟು ಕಟ್ಟುವಾಗಿ ನೀವು ಸಹಕರಿಸ್ತೀರಿ. ನಿಮ್ಮಿಂದ ಇನ್ನಷ್ಟು ಸೈನಿಕರನ್ನ ಈ ಯಲಹಂಕ ಭಾಗದಲ್ಲಿ ಗುರುಸುವಂಥ ಪ್ರಯತ್ನ ನೀವು ಮಾಡ್ತೀರಿ ಅಂತ ನಾವು ಭಾವಿಸುತ್ತೀವಿ. ನಾವೆಲ್ಲ ಸೇರಿ ಒಂದಾಗೋಣ. ಈ ಟೀಮಿಂದ ನಮ್ಮನ್ನ ಕರ್ನಾಟಕದಲ್ಲೆಲ್ಲ ರಾಜಾಸನ ಮತ್ತು ಹೀರೋ ನಮ್ಮ ದೇಶದಂತ ಹೆಸರು ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಭಾವಿಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಒಂದೇ ಮಾತ್ರ. ಸದಸ್ಯರಾದಂಥ ಧನಂಜಯನ್ಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು. ఈ టీమ్ యోధన సభ్యుడైన ధను అన్న పుట్టినరోజు శుభాకాంక్షలు. ಧನುಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹುಟ್ಟುಹಬ್ಬದ ಶುಭಾಶಯಗಳು ಧನು ಅವರಿಗೆ. ఆ సద్గురువు ఎల్లవెల్ల కాపాడాలని, ఆ సద్గురువు ఆశీర్వాదం ఉండాలని కోరుకుంటూ టీం సభ్యులందరికీ ధన్యవాదాలు. అదేవిధంగా ధన్యవాదాలు. థ్యాంక్ ಟೀಮ್ ಯೋಧನ ಮನದ ಸದಸ್ಯರಾದಂತಹ ಧನು ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. హాజరైనా కూడా 10 మంది జనాలు ఉన్నా కూడా అందులో ధను అన్న ప్రత్యేకంగా కనపడే ప్రయత్నం చేస్తాడు. ఒక కష్టమో నష్టమో ఒక టైము ఏదైనా కూడా కేటాయిస్తాడు. అది చాలా నచ్చిన విషయం. ఈరోజు పుట్టినరోజు శుభాకాంక్షలు అన్న. ಎಲ್ರಿಗೂ ನಮಸ್ಕಾರ. ನಮ್ಮ ಟೀಮ್ ಯೋಧನವರ ಸದಸ್ಯರು ಹಾಗೂ ಬಿಜೆಪಿಯಲ್ಲಿ ಕೂಡ ಕಾರ್ಯಕರ್ತರಾಗಿ ಸುಮಾರು ವರ್ಷಗಳ ಜವಾಬ್ದಾರಿ ವಹಿಸಿಕೊಂಡು ಮುಂದಕ್ಕೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ನಮ್ಮ ಪಾರ್ಟಿ ಒಂದು ಕೆಲಸ ಕಾರ್ಯವನ್ನು. ಅದಾದಮೇಲೆ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆಯಲ್ಲಿ ಕೂಡ ಹೋಬಳಿ ಅಧ್ಯಕ್ಷರು ಆಗಿದ್ದಾರೆ. ಕನ್ನಡಪರ ಸಂಘಟನೆಯಲ್ಲಿ ಕೂಡ ಕೆಲಸಗಳು ತೊಡಸ್ಕೊಂಡು ಸಮಯವನ್ನು ಕೊಟ್ಟು ಆ ಒಂದು ಕಾರ್ಯದಲ್ಲಿ ಕೂಡ ತೊಡಸ್ಕೊಂಡಿದ್ದಾರೆ. ಅದಾದ ನಂತರ ಕರ್ನಾಟಕ ಪೊಲೀಸ್ ಅಭಿಮಾನಿಗಳ ಬಳಗ ಅಂತ ಈಗ ತಾನೇ ಹೆಸರಿಟ್ಟು ಸುಮಾರು ವರ್ಷಗಳಿಂದ ನಾವು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಣ್ಣವರು. ಅದ್ರ ಜೊತೆಗೆ ನಾವು ಇವಾಗ ಜಾಯ್ನ್ ಆಗಿದ್ದೀವಿ ಅವ್ರ ಜೊತೆಯಲ್ಲಿ. ಈಗ ಅದನ್ನು ಕೂಡ ಅದರಲ್ಲಿ ಕೂಡ ಮುಖಂಡರಾಗಿ ಅವರು ಮುಂದಾಳತೆ ತಗೊಂಡು ಆ ಒಂದು ಕೂಡ ಕಾರ್ಯಕ್ರಮವನ್ನು ಕೂಡ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ನಮ್ಮ ಬೆಂಗಳೂರು ಸಿಟಿಯಲ್ಲಿ ಒಂದು 1 ಅವರ್ 2 ಅವರ್ ಸಮಯ ಕೊಡಬೇಕಂತಂದರೆ ಎಷ್ಟೋ ದುಡ್ಡು ಲಾಸ್ ಆಗ್ತದೆ, ಎಷ್ಟೋ ದುಡ್ಡು ಖರ್ಚಾಗ್ತದೆ ಅಂತ ದುಡ್ಡಿನ ಬೆಲೆ ಕೊಡ್ತೀವಿ ಒಂದು ಸಮಯನ. ಅಂಥದ್ರಲ್ಲಿ ಈ ಒಂದು 4-5 ಸಂಘಟನೆಯಲ್ಲಿ
ಸಮಯ ಕೊಟ್ಕೊಂಡು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಯಶಸ್ವಿಯಾಗಿ ಜನರನ್ನ ಕರೆಸ್ಕೊಂಡು ಮತ್ತು ಆ ಕಾರ್ಯಕ್ರಮ ಪೂರ್ತಿ ಯಶಸ್ವಿಯಾಗಿ ಆಗೋವರೆಗೂ ಕೂಡ ಕೊನೆವರೆಗೂ ನಿಂತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾರೆ. ಆಮೇಲೆ ಸುಮಾರು ಸಮಾಜಮುಖಿ ಕೆಲಸಗಳನ್ನು ತೋರಿಸ್ಕೊಂಡು ಒಳ್ಳೆಯ ಹೆಸರು ಮಾಡಿದ್ದಾರೆ. ಅಣ್ಣನಿಗೆ ಅದು ಇನ್ನೂ ಒಂದಷ್ಟು ಸಮಾಜ ಸೇವೆ ಕೆಲಸಗಳು ಮಾಡೋದಕ್ಕೆ ಆ ಭಗವಂತ ಆಯುಷ್ ಆರೋಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಭಾರತ್ ಮಾತಾ ಆಶೀರ್ವಾದ ಕೂಡ ಸದಾಕಾಲ ಇರಲಿ ಅವ್ರ ಮೇಲೆ ಅಂತ ಹೇಳ್ತಾ, ನಮ್ಮ ಯೋಧರ ಆಶೀರ್ವಾದ, ನಮ್ಮ ಆರಕ್ಷಕರ ಆಶೀರ್ವಾದ ಮತ್ತು ಸುಮಾರು ಕಾರ್ಯಕರ್ತರ ಟೀಮ್ ಯೋಧರ ಸದಸ್ಯರ ಆಶೀರ್ವಾದ ಎಲ್ಲ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಂತ ನಾವು ಬಯಸ್ತಾ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನನ್ನ ಜೊತೆಯಲ್ಲಿ ಸಾಥಾಗಿ ನಿಂತ್ಕೊಂಡಿದ್ದೀರಾ. ಇದೇ ರೀತಿ ಇನ್ನೂ ಸುಮಾರು ವರ್ಷಗಳು ನಾವು ಜರ್ನಿ ಮಾಡೋಣ. ಇನ್ನೂ ಒಂದಷ್ಟು ಯುವಕರಿಗೆ ಮಾರ್ಗದರ್ಶನ ಕೊಟ್ಟು ಬೆಳೆಸೋಣ. ಈ ಟೀಮ್ನಾಗಿರಲಿ, ಪಕ್ಷದಾಗಿರಲಿ, ಈ ಕಡೆ ಒಂದು ಸಂಘಟನೆ ಆಗಲಿ, ಎಲ್ಲ ಒಂದು ಬೆಳೆಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸಮಾಜದಲ್ಲಿ ಒಂದು ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಬರೋಣ ಅಂತ ನಿಮ್ಮ ಒಂದು ಸಪೋರ್ಟ್ ಸಾಥು ಯಾವತ್ತೂ ನನಗೆ ಇರಬೇಕು ಅಂತ ಹೇಳ್ತಾ ಈ ಮುಖಾಂತರ ಹೇಳ್ತಾ ಭಾರತ್ ಮಾತಾಕ್ಕೆ ಜೈ. ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ಇಲ್ಲಿ ಬಂದಿರುವಂಥ ಜಯರಾಮ್ ಸರ್ ಅವರು, ರಾಮು ಅವರು, ಮತ್ತು ರೆಡ್ಡಿ ಅವರು, ಜನಣ್ಣ, ಅಂಜಿ, ಸೂರ್ಯಣ್ಣ, ಅಂಬರೀಷು, ನಾಗ, ಅಂಜಿಯಣ್ಣ, ಸೀನಣ್ಣ, ಬಾಲಾಜಿ ಅಣ್ಣ, ಉದ್ದ ಬಾಲಾಜಿ ಅಣ್ಣ, ಮತ್ತು ಕಾಂತರಾಜು, ನನ್ನ ತಮ್ಮ ಎಲ್ಲರೂ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಶುಭ ಕೋರಿದ್ದೀರ. ಖಂಡಿತವಾಗ್ಲೂ ದಾಮು ಹೇಳಿದಂಗೆ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನಾನು ಸಾತಿರ್ತೀನಿ. ದಾಮು ಕೂಡ ನನಗೆ ಒಳ್ಳೆ ಸ್ನೇಹಿತ ಸಿಕ್ಕಿದ್ದಾನೆ. ಮತ್ತು ನಮ್ಮ ಜಯರಾಮ್ ಸರ್ ಮಾರ್ಗದರ್ಶನ, ನಿಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ಖಂಡಿತವಾಗ್ಲೂ ಜನಕ್ಕೆ ನಮ್ಮ ಕೈನಲ್ಲಿ ಆದಷ್ಟು ಒಳ್ಳೇದು ಮಾಡೋಣ. ಪೊಲೀಸ್ ಬಗ್ಗೆ ದಾಮು ಮಾತಾಡಿದ್ರು. ನಾನು ನಿಜ ಸುಮಾರು ವರ್ಷಗಳಿಂದ ನಾನು ಪೊಲೀಸ್ ಅಭಿಮಾನಿಯಾಗಿ ಒಂದು ಅವ್ರ ಜೊತೆ ಒಡನಾಟ ಇಟ್ಕೊಂಡು ಇಷ್ಟು ವರ್ಷ ನಾನು ಮಾಡ್ಕೊಂಡಿದ್ದೆ. ಈಗ ಏನು ಕರ್ನಾಟಕ ಪೊಲೀಸ್ ಅಭಿಮಾನಿ ಬಳಗ ಅಂತ ಹೇಳ್ಬಿಟ್ಟು ನಮ್ಮ ಟೀಮ್, ನಮ್ಮ ದಾಮು ಅವರು ಪೇಜ್ ಒಂದು ಓಪನ್ ಮಾಡಿದ್ದಾರೆ. ನನಗೇನೋ ತುಂಬ ಸಂತೋಷ ಆಯಿತು. ನಾವು ಪೊಲೀಸ್ ಅಭಿಮಾನಿಗಳು ಹಾಗೂ ನನ್ನ ರಾಜಕೀಯ ಗುರುಗಳಾಗಿರೋಂಥ ದಾಮು ಅವ್ರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ಹೇಳ್ತೀನಿ. ನಾನು ಸುಮಾರು ವರ್ಷಗಳಿಂದ ನಾನು ಒಬ್ಬ BJP ಕಾರ್ಯಕರ್ತ. ನನಗೆ ಸರಿಯಾದ ಸೂಕ್ತವಾದ ಮಾರ್ಗದರ್ಶನ ಇಲ್ದಿರ ನಾನು ಪಕ್ಷದಲ್ಲಿ ಹಿಂದೆ ನಿಂತ್ಕೊಂಡೇ ಕೆಲಸ ಮಾಡ್ತಿದ್ದೆ. ಈಗ ನನಗೆ ಗುರುಗಳಾಗಿ ನಮ್ಮ ದಾಮು ಅವರು ನನಗೆ ಪರಿಚಯ ಆಗಿ ತುಂಬಾ ಸಂತೋಷ ಆಯಿತು. ಇವತ್ತು ನಮ್ಮ ಶಾಸಕರಾದ SR ವಿಶ್ವನಾಥ್ ಅಣ್ಣನವರು ನನಗೆ ಹುಟ್ಟುಹಬ್ಬದ ಶುಭಾಶಯಗಳು ತುಂಬಾ ಸಂತೋಷ ಆಯಿತು. ನನ್ನ ಒಂಥರ ಸರ್ಪ್ರೈಸ್ ಆಗಿತ್ತು, ನನಗೆ ಗೊತ್ತಿರಲಿಲ್ಲ. ಹಾಗೂ ನಮ್ಮ ಸುವರ್ಣ ಕರ್ನಾಟಕ ವಿಶೇಷ ವೇದಿಕೆ ರಾಜ್ಯಾಧ್ಯಕ್ಷರಾದ ನಾಗೇನಹಳ್ಳಿ ಅಣ್ಣ, ಕೃಷ್ಣಮೂರ್ತಿ ಅಣ್ಣವರು ನನಗೆ ಫೋನ್ ಮಾಡಿ ವಿಶ್ ಮಾಡಿದ್ರು. ತುಂಬಾ ಸಂತೋಷ ಆಯಿತು. ಹಾಗೂ ಟೀಮ್ ನಮ್ಮ ಸದಸ್ಯರು ಇವತ್ತೆಲ್ಲ ಸೇರಿದ್ದೀರಾ. ನಾನು ನಿಮಗೆ ಚಿರಋಣಿ ಆಗಿರ್ತೀನಿ. ಖಂಡಿತವಾಗ್ಲೂ ನಾವೆಲ್ಲ ಸೇರಿ ಏನೇ ಒಂದು ವಿಚಾರಕ್ಕೆ ಮುಂದುಗಾಳಕ್ಕೆ ವಹಿಸ್ತೀವಿ. ಖಂಡಿತವಾಗ್ಲೂ ನಿಮ್ಮ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಾ ನನ್ನ ಹುಟ್ಟುಹಬ್ಬಕ್ಕೆ ಸುಖ ಕೋರಿದ ನಿಮ್ಮೆಲ್ಲರಿಗೂ ದೇವರ ಆರೋಗ್ಯ ಆಯುಷ್ಯ ಎಲ್ಲ ಕೊಟ್ಟು 100 ವರ್ಷ ಚೆನ್ನಾಗಿ ಕಾಪಾಡಲಿ ಅಂತಲ್ಲಿ ದೇವರಲ್ಲಿ ನಾನು ಪ್ರಾರ್ಥಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.